ಸ್ನೇಹಿತರೆ ನಮಸ್ಕಾರ. ಈಗಾಗಲೇ ನೀವು ಸೋಷಿಯಲ್ ಮೀಡಿಯಾದಲ್ಲಿ DGP ರಾಮಚಂದ್ರರವರ ರಾಸಲೀಲೆ ನೋಡಿರ್ತೀರ ಅಂದ್ಕೊಂಡಿದ್ದೀನಿ. ಅದು ನಿಜಾನೋ ಸುಳ್ಳು ಅಂತ ಇನ್ನೂ ಗೊತ್ತಾಗಿಲ್ಲ, ಇನ್ನು ತನಿಖೆ ಹಂತದಲ್ಲಿದೆ. ಮತ್ತು ರಾಮಚಂದ್ರರವರಿಗೆ ಕೇಳಿದ್ರೆ ಏನು ಹೇಳ್ತವ್ರೆ ಅಂದರೆ, ಇದು AI ಬಳಸ್ಕೊಂಡು ಮಾಡಿರುವಂತಹ ವಿಡಿಯೋ, ಇದು ನಂದು ವಿಡಿಯೋ ಅಲ್ಲ, ಬೇಕಂತಾನೆ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. DGP ಅವ್ರದ್ದು ಬರೀ ವಿಡಿಯೋ ಅಲ್ಲ, ವಿಡಿಯೋ ಹಿಂದಿಂದೇನೆ ಅವರು ಆ ಮಹಿಳೆಯೊಂದಿಗೆ ಮಾತಾಡಿರುವಂತಹ ಆಡಿಯೋ ಸಹ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಆ ಆಡಿಯೋದಲ್ಲಿ ಏನಿದೆ ಅಂದರೆ, ಗುಡ್ ಮಾರ್ನಿಂಗ್, ಯಾಕೆ ಫೋನ್ ಮಾಡ್ತಿಲ್ಲ, ಲವ್ ಯು ಬಂಗಾರಿ, ಸೋ ಸ್ವೀಟ್, ದಿನಾಲೂ ನಿನ್ನ ನೋಡಬೇಕು ಅನ್ನಿಸ್ತಾ ಇದೆ, ಈ ಥರ ಎಲ್ಲ ಅಶ್ಲೀಲವಾಗಿ ಮಾತಾಡಿರೋ ಆಡಿಯೋ ಸಮೇತ ವೈರಲ್ ಆಗ್ತಿದೆ. ಇದ್ರ ಬಗ್ಗೆ DGP ಅವರು ಏನು ಹೇಳ್ತಾರೆ ಅನ್ನೋ ಗೊತ್ತಿಲ್ಲ. ಇದ್ರ ಬಗ್ಗೆ ನನಗೇನು ಅನಿಸುತ್ತೆ ಅಂದರೆ, ಒಬ್ಬರಿಗೆ ನ್ಯಾಯ ಕೊಡೋ ವ್ಯಕ್ತಿಯಾಗಿ ಈ ಥರ ಮಾಡೋದು ಅಕ್ಷಮ್ಯ ಅಪರಾಧ ಅಂತ ಹೇಳ್ತೀನಿ. ಇದೊಂಥರ ಏನಂದರೆ, ಆ ಮಹಿಳೆಯೊಂದಿಗೆ ಇವ್ರು ನಡ್ಕೊಂಡಿರೋ ರೀತಿ ನೋಡಿದರೆ ಆ ಮಹಿಳೆಗೆ ಏನೋ ಒಂದು ಕೆಲಸ ಆಗಬೇಕಿರುತ್ತೆ, ಆ ಕೆಲಸನ ಮಾಡ್ಕೊಡ್ತೀನಿ ಅಂತ ಒಪ್ಪಿಸ್ಬಿಟ್ಟು ಈ ಥರ ಅವ್ರ ಜೊತೆ ವರ್ತನೆ ಮಾಡಿದ್ದಾರೆ ಅಂತ ಮೇಲ್ನೋಟಕ್ಕೆ ಅನಿಸ್ತಾ ಇದೆ. ಒಂದು ರೀತಿಲಿ ಇದೊಂದು ಭ್ರಷ್ಟಾಚಾರ ಅನಿಸುತ್ತೆ. ಯಾಕಂದರೆ ದುಡ್ಡು ಕೊಟ್ಟರೆ ಮಾತ್ರ ಭ್ರಷ್ಟಾಚಾರ ಅಲ್ಲ, ನಾನು ಯಾವುದೋ ಒಂದು ಕೆಲಸ ಮಾಡಿಕೊಡ್ತೀನಿ, ನೀನು ನನ್ನ ಜೊತೆ ಈ ಥರ ಇರು ಅಂತ ಹೇಳೋದು ಒಂದು ರೀತಿ ಭ್ರಷ್ಟಾಚಾರನೇ ಆಗಿರುತ್ತೆ. ಅಕಸ್ಮಾತ್ ಈ ವಿಡಿಯೋದಲ್ಲಿ ರಾಮಚಂದ್ರರವರವರೇ ಇದ್ದಾರೆ ಅಂತ ಏನಾದರೂ ಸಾಬೀತಾದರೆ, ಈಗಾಗಲೇ ಪೊಲೀಸವ್ರ ಮೇಲೆ ಬೇರೆ ಬೇರೆ ಆರೋಪಗಳು ಬರ್ತಿದೆ. ಇದನ್ನು ಸೇರಿಸ್ಕೊಂಡು ಪೊಲೀಸ್ನವರು ಅಸಭ್ಯವಾಗಿ ನಡ್ಕೋತಾರೆ, ಅಶ್ಲೀಲವಾಗಿ ನಡ್ಕೋತಾರೆ ಅಂತಲೂ ಹೇಳ್ತಾರೆ. ಪೊಲೀಸ್ ಇಲಾಖೆಯಲ್ಲಿ ಇದೇ ಫಸ್ಟ್ ಟೈಮ್ ಈ ಥರ ಒಂದು ಅಶ್ಲೀಲ ವಿಡಿಯೋ ನೋಡಿರೋದಂತ ಏನಿಲ್ಲ. ಇದಕ್ಕೆ ಮುಂಚೆ ತುಂಬ ದೊಡ್ಡ ಅಧಿಕಾರಿಗಳ ಬಗ್ಗೆ ಎಲ್ಲ ನಾವು ವಿಡಿಯೋ ನೋಡಿರ್ತೀವಿ. ಯಾಕಂದರೆ ಯೂಟ್ಯೂಬಲ್ಲಿ, ಇನ್ಸ್ಟಾದಲ್ಲೆಲ್ಲ ಅದನ್ನೆಲ್ಲ ವೈರಲ್ ಮಾಡಿರ್ತಾರೆ. ಆದರೆ ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಒಬ್ಬ DGP, ಪೊಲೀಸ್ ಮಹಾನಿರ್ದೇಶಕರು ಅಂತ ಕರಿತೀವಿ, ಇವ್ರ ಅಂಡರಲ್ಲಿ ಪೊಲೀಸ್ ವ್ಯವಸ್ಥೆ ಇರೋದ್ರಿಂದ ಇವ್ರ ಡೈರೆಕ್ಷನಲ್ಲಿ ಎಲ್ಲ ಪೊಲೀಸ್ನವರು ವರ್ಕ್ ಮಾಡಬೇಕಾಗುತ್ತೆ. ಇವರೇ ಈ ಥರ ದೊಡ್ಡದಾಗಿ ತಪ್ಪು ಮಾಡಿಬಿಟ್ರೆ ಇವ್ರ ಅಂಡರಲ್ಲಿರೋರು ಇನ್ನೇನು ಕೆಲಸ ಮಾಡ್ತಾರೆ? DGPನೇ ಈ ಥರ ದೊಡ್ಡ ತಪ್ಪು ಮಾಡಿದ್ದಾರೆ, ನಾವು ಮಾಡಿದರೆ ತಪ್ಪೇನಿಲ್ಲ ಅಂತ ಇವರು ಮುಂದೆ ತಪ್ಪು ಮಾಡ್ಬೋದಲ್ಲ. ಇದು ಇಷ್ಟೊಂದು ಯಾಕೆ ಸುದ್ದಿ ಆಗ್ತಿದೆ ಅಂದರೆ, DGP ಅವರು ತನ್ನ ಮನೆ ಒಳಗೆ ಈ ಥರ ಮಾಡಿದರೆ ಅದು ಅವ್ರ ಫ್ಯಾಮಿಲಿಗೆ ಸಂಬಂಧಪಟ್ಟಿತ್ತು, ಅವ್ರ ಫ್ಯಾಮಿಲಿನವರು ವಿಚಾರಿಸ್ಕೊತಿದ್ರು. ಆದರೆ ಈ ಘಟನೆ ನಡೆದಿರೋದು ಸರ್ಕಾರದ ಕೆಲಸ, ದೇವರ ಕೆಲಸ ಅಂತ ಹೇಳುವಂಥ ಒಂದು ಕಚೇರಿಯಲ್ಲಿ. ಹಾಗಾಗಿ ಇದಕ್ಕೆ ಅವರು ಆನ್ಸರ್ ಮಾಡಲೇಬೇಕಾಗುತ್ತೆ. ಇದು ನೋಡಿದ ಮೇಲೆ ನನಗನ್ಸೋದೇನೆಂದರೆ, ಎಷ್ಟೋ ಜನ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದ್ತಿದ್ದಾರೆ, ಹಗಲು ರಾತ್ರಿ ಅಂದೆ ದೊಡ್ಡ ಕನಸುಗಳನ್ನ ಕಟ್ಕೊಂಡು ಊರು ಬಿಟ್ಟು ಊರಿಗೆ ಬಂದು ಲೈಬ್ರರಿಲಿದ್ದು ರೂಮ್ ಮಾಡ್ಕೊಂಡು ಓದ್ತಿದ್ದಾರೆ. ಅಂಥವರಿಗೆ ಸರ್ಕಾರ ಜಾಬ್ ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಿದೆ. ಅಂಥವರಿಗೆ ನಿಜವಾದ ಜಾಬ್ ಬೇಕಿರುತ್ತೆ, ಅಂಥವ್ರಿಗೆ ಸರ್ಕಾರ ಕೊಡಲ್ಲ. ದುಡ್ಡಲ್ಲಿರೋರಿಗೆ, ಇನ್ಫ್ಲೂಯೆನ್ಸಲ್ಲಿರೋರಿಗೆ ಜಾಬ್ ಕೊಟ್ಟರೆ ಹೀಗೆ ಆಗೋದು. ಲಾಸ್ಟ್ ಟೈಮ್ PSI ನೋಟಿಫಿಕೇಷನಲ್ಲಿ ದೊಡ್ಡದಾಗಿ ಹಗರಣನೇ ನಡೀತು. ದುಡ್ಡು ಕೊಟ್ಟಿರೋರಿಗೆ, 80-90 ಲಕ್ಷ ಕೊಟ್ಟಿರೋರಿಗೆ ಸೀಟ್ ಕೊಟ್ಟಿರಿ, ತುಂಬ ಕಷ್ಟಪಟ್ಟು ಓದಿರೋರಿಗೆ ಮನೆ ಕಳಿಸಿದ್ರಿ. ಪಾಪ ಎಷ್ಟೋ ಜನ ನಾನು PSI ಆಗೇ ಬಿಟ್ಟೆ ಅಂತ ಊರಲ್ಲಿರೋ ಸಂಬಂಧಿಕರುಗಳಿಗೆ, ನೆಂಟರಿಷ್ಟಗಳಿಗೆಲ್ಲ ಹೇಳ್ಕೊಂಡು ಓಡಾಡ್ತಿದ್ರು. ಅಂಥವರಿಗೆ ನಿರಾಸೆ ಆಯಿತು. ಸರ್ಕಾರ ಕರೆಕ್ಟಾಗಿ ನೋಟಿಫಿಕೇಶನ್ ಮಾಡಿ, ಆ ನೋಟಿಫಿಕೇಶನ್ನ ಕರೆಕ್ಟಾಗಿ ಭ್ರಷ್ಟಾಚಾರ ಇಲ್ಲದೆ ಪೂರ್ಣ ಮಾಡಿದಾಗ ಮಾತ್ರ ಒಬ್ಬ ಒಳ್ಳೆ ಅಧಿಕಾರಿನ ನಾವು ಕಚೇರಿಗಳಲ್ಲಿ ನೋಡ್ಬೋದು. ಇಲ್ಲಾಂದರೆ ಎಲ್ಲ ಕಚೇರಿಗಳಲ್ಲಿ ಭ್ರಷ್ಟ ಅಧಿಕಾರಿಗಳನ್ನೇ ನೋಡಬೇಕಾಗುತ್ತೆ. ಮತ್ತು ಈಗ ವಿಡಿಯೋ ವೈರಲ್ ಆಗ್ತಿದೆಯಲ್ಲ, ಈ ಥರ ಅಧಿಕಾರಿಗಳನ್ನ ನೋಡ್ತಾ ಹೋಗಬೇಕಾಗುತ್ತೆ. ಇವರಿನ್ನ ತಪ್ಪು ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ, ಇದು ನಿಜವಾದ ವಿಡಿಯೋನೂ ಆಗಿರ್ಬೋದು, ಇಲ್ಲ AI ವಿಡಿಯೋನೂ ಆಗಿರ್ಬೋದು. ಮುಂದಿನ ದಿನಗಳಲ್ಲಿ ಇವರು ತಪ್ಪು ಮಾಡಿದಾರೋ ಇಲ್ಲ ಅಂತ ಗೊತ್ತಾಗ್ತಾ ಹೋಗುತ್ತೆ. ತನಿಖೆಗೆ ಮುಂಚೆನೇ ಇವರು ಡೆಫಿನೆಟ್ ಆಗಿ ತಪ್ಪು ಮಾಡಿದ್ದಾರೆ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕಂದರೆ ತನಿಖೆಯಲ್ಲಿ ಏನು ಬೇಕಾದರೂ ಹೊರಗಡೆ ಬರ್ಬೋದು. ಇವರು ತಪ್ಪು ಮಾಡಿಲ್ದೇನೆ ಇರ್ಬೋದು, ತಪ್ಪು ಮಾಡಿರ್ಬೋದು. ಹಾಗಾಗಿ ತನಿಖೆ ಹಂತವರೆಗೂ ನಾವು ಕಾಯೋಣ, ತನಿಖೆ ಬಂದಮೇಲೆ ಮಾತಾಡೋಣ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.